ನನಗೆ ಆಶ್ಚರ್ಯ ಆಗಿರುವಂಥದ್ದು ನಿಮ್ಮ ಈ ಪೂರಕ ಅಂದಾಜು ಏನಿದೆ ಇದರಲ್ಲಿ ಬಾಪ್ತು ಐಟಮ್ ನಂಬರ್ 11ನಲ್ಲಿ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಉಂಟಾದ ಭೂಕುಸಿತದಿಂದ ಹಾನಿಗೊಳಗಾದ 100 ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಲು 10 ಕೋಟಿ ಅಂದರೆ 1,000 ಲಕ್ಷಗಳು ಸೇರಿದಂತೆ ಒಟ್ಟಾರೆ 1,056.64 ಲಕ್ಷಗಳನ್ನು NDRF ಅಡಿಯಲ್ಲಿ ರಾಜ್ಯದ ಹೆಚ್ಚುವರಿ ಪಾಲಾಗಿ ಒದಗಿಸಲಾಗ್ತಾರೆ. ಅದರಿಂದ ಅಭಿಯಾಚನೆಯಲ್ಲಿ ಸೇರಿಸಿದೆ ಅಂತ ಹೇಳ್ತೀರಾ. ಸೊ 100 ಮನೆಗೆ ಇವರು ಒಂದೊಂದು ಮನೆಗೆ 10 ಲಕ್ಷ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಮಳೆ ಬಂದು ಹಾನಿಗೊಳಗಾದಂಥ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ನೀವೆಷ್ಟು ಕೊಡ್ತೀರಾ? 95,000 ಕೊಡ್ತಾ ಇದ್ದೀರಾ. ಈಗ 95,000. ಪಕ್ಕದ ಮನೆಯವ್ರಿಗೆ ಎಷ್ಟು ಕೊಡ್ತಾ ಇದ್ದೀರಾ? 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಾ. ಅವಶ್ಯಕತೆ ಇತ್ತಾ? ನಿಮ್ಮ NDRF ನಿಯಮಗಳೇನು ಹೇಳುತ್ತೆ? ನನಗೆ ಗೊತ್ತಿರೋ ಪ್ರಕಾರ NDRF ನಿಯಮಗಳೇನು ಹೇಳುತ್ತೆ, ಇದರಲ್ಲಿ ಕನ್ಸಿಡರ್ ಟು ಬಿ ಡಿಸಾಸ್ಟರ್ ವಿತಿನ್ ದಿ ಲೋಕಲ್ ಕಾಂಟೆಕ್ಸ್ಟ್ ಇನ್ ದಿ ಸ್ಟೇಟ್ ಅಂತ ಇದೆ. ಸ್ಟೇಟ್ ಒಳಗಡೆನೇ ನೀವು ಇದನ್ನು ಯೂಸ್ ಮಾಡಬೇಕು ಅನ್ನೋದಿದೆ. ಅಲ್ಲಿ ಡಿಸಾಸ್ಟರ್ ಆಗಿ ಯಾವಾಗೋ ಆಗೋಗಿದೆ, ಏನೋ ಆ ಸಂದರ್ಭದಲ್ಲಿ ಆಗಿದ್ರೆ ಆದ ತಕ್ಷಣ ಏನೋ ಮೆಡಿಕಲ್ ಫೆಸಿಲಿಟಿ ಕೊಡುವಂಥದ್ದು, ಏನೋ ಬಟ್ಟೆ ಕೊಡುವಂಥದ್ದು ಇದನ್ನು ನಾವು ನೋಡಿದ್ದೀರಿ. ಇಲ್ಲಿ ನಮ್ಮ ರಾಜ್ಯದಲ್ಲೇ ಇನ್ನೂ ನಾವು ಭಾಳಷ್ಟು ಜನಕ್ಕೆ ಇನ್ನೂ ಮನೆ ಕಟ್ಕೊಡೋಕೆ ಆಗ್ತಾಯಿಲ್ಲ. ನಾವು 95,000 ಕೊಡೋದು, ಕೇರಳದವ್ರಿಗೆ ಅವ್ರಿಗೆ ನೀವು 10 ಲಕ್ಷ ಕೊಡೋದು. ಇದು ನಮ್ಮವ್ರಿಗೆ ಮನೆ ಮಗನಿಗೆ ಸುಣ್ಣ, ಅವ್ರಿಗೆ ಬೆಣ್ಣೆ ಹಚ್ಚೋದು ಯಾಕೆ ನನ್ನ ಪ್ರಶ್ನೆ. ಇದು ಒಳ್ಳೆ ಪದ್ಧತಿ ಅಲ್ಲ. ಇದನ್ನು ಏನೋ ಸಂದರ್ಭ ಆಗ್ತದೆ, ಮೆಡಿಸನ್ ಕಳಿಸ್ಬೇಕು, ಈ ಥರದ್ದೆಲ್ಲ ಮಾಡಿದು. ಅದು ವಯನಾಡಿಗೆ ಯಾಕೆ? ವಯನಾಡೆ ಕೇರಳದಲ್ಲಿ ವಯನಾಡು ಒಂದೇನ ಉಳಿದಿರೋದು, ಬೇರೆ ಯಾವುದೂ ಇಲ್ವಾ? ವಯನಾಡು ಬಿಟ್ಟರೆ ಬೇರೆ ಯಾವುದೂ ಇಲ್ವಾ? ಅಲ್ಲಿಗೆ ಕಳಿಸಿದ್ದೀರ. ಇದು ಸರಿಯಲ್ಲ. ಇದಕ್ಕೆ ನಮ್ಮ ಅಬ್ಜೆಕ್ಷನ್ ಇದ್ದೇ ಇರ್ತದೆ ಅಧ್ಯಕ್ಷರ.